ಪಾರ್ವತಿ ನನಗೆ ಇವತ್ತು ಕಾಫಿ ತುಂಬ ಚೆನ್ನಾಗಿ ಮಾಡಿದೆ ಕಣೆ. ರೀ, ನೀವು ತಗೊಬಂದಿದ್ರಲ್ಲ ಕಾಫಿ ಪುಡಿ, ಅದ್ಯಾಕೋ ಚೆನ್ನಾಗೇ ಹೇಳಿಲ್ಲ ರೀ. ಅದಕ್ಕೆ ನಾನು ವಾಪಸ್ ಕೊಟ್ಬಿಟ್ಟು ಇದು ತಗೊಬಂದೆ. ಇದು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇನ್ಮೇಲೆ ಇದನ್ನೇ ಕಂಟಿನ್ಯೂ ಮಾಡು ಆಯ್ತಾ. ಅದು ಚೆನ್ನಾಗಿಲ್ಲ ಅಂದರೆ ಅದನ್ನು ಬಿಟ್ಬಿಡು, ಬೇಡ. ಸರಿ ರೀ. ನನಗೆ ಅವರು ಫೋನ್ ಮಾಡಿ ಒಂದು ವಾರ ಮೇಲಾಯಿತು, ನಾವಿನ್ನು ಹೋಗೇ ಇಲ್ಲ. ನೀವು ಅದ್ರ ಬಗ್ಗೆ ಏನೂ ಮಾತಾಡೇ ಇಲ್ವಲ್ರಿ, ಯಾಕೆ? ಇಲ್ಲ ಕಣೆ, ನಾನು ಶಾಸ್ತ್ರಿಗಳನ್ನ ಕೇಳಿದೆ, ಈ ವಾರ ಬೇಡ, ಬರೋ ವಾರ ಯಾವಾಗಾದರೂ ಹೋಗಿ ಚೆನ್ನಾಗಿದೆ ಅಂದರು. ಅದಕ್ಕೆ ಒಂದು ವಾರ ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಸರಿ. ಅಂದಂಗೆ ನಾವು ಎಷ್ಟು ಜನ ಹೋಗೋಣ ಮನೆಗೆ? ಸುಮ್ಮನೆ ಎಲ್ಲಾರನ್ನು ಗುಡ್ಡ ಹಾಕೊಂಡು ಹೋಗೋದು ಬೇಡ ರೀ. ಹಂಗಲ್ಲ ಕಣೆ, ಗುಡ್ಡ ಹಾಕೊಂಡು ಹೋಗೋದು ಬೇಡ ಅಂತ ಏನು ಹೇಳ್ತೀಯ? ಹಂಗಂತ ನಾವಿಬ್ಬರೇ ಹೋಗೋಕ್ಕಾಗುತ್ತಾ? ಅಯ್ಯೋ, ನಾವಿಬ್ಬರೇ ಹೋಗೋದು ಅಂತಲ್ಲ, ನಮ್ಮ ಅಕ್ಕ ತಂಗಿರು ಬರ್ತಾರೆ, ಸಾಕಲ್ವಾ? ಇನ್ನೇನು ಎಲ್ಲರೂ ಬೇಕಾ? ಅದು ಸರಿ. ಏನು ನಿಮ್ಮ ಅಕ್ಕ ತಂಗಿರು ಮಾತ್ರ ಬೇಕು? ಏಕೆ, ನಮ್ಮ ಅಣ್ಣ ತಮ್ಮದಿರು ಬೇಡವಾ ನಿನಗೆ? ಅಯ್ಯೋ, ಬೇಡ ಅಂತಲ್ಲ, ಏನೂ ಅಲ್ಲ. ನಮ್ಮ ಅಕ್ಕ ತಂಗಿ ಬಂದರೆ ಏನು ಮಾತಾಡಲ್ಲ. ಅದೇ ನಿಮ್ಮ ಅಣ್ಣ ತಮ್ಮ ಇದ್ದಾರಲ್ಲ, ಅವ್ರು ಎಂತಿರು, ಅವ್ರು ಬಂದರೆ ಇಲ್ದಿದ್ದು ಕೊಂಕು ಅದಂಗೆ ಇದಿಂಗೆ ಅಂತ. ಅದಕ್ಕೆ ನಂಗೆ ಇಷ್ಟ ಆಗಲ್ಲ ರೀ. ನೀವೇನಾದ್ರು ಅಂದ್ಕೊಳ್ಳಿ, ನೀವು ಬೈಕೊಂಡ್ರು ಪರವಾಗಿಲ್ಲ, ನನಗಂತೂ ಅವ್ರು ಇಷ್ಟ ಆಗಲ್ಲ. ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅಂದರೆ, ನೀನು ಅವ್ರ ಮನೆಗೆ ಹೋದಾಗ ಸುಮ್ಮನೆ ಬರ್ತೀಯಾ, ನೀನು ಹಂಗೆ ಕೊಂಕೆಲ್ಲ ಮಾತಾಡ್ತಾನೆ ಬಂದಿರ್ತೀಯಾ, ಅದಕ್ಕೆ ಅವರು ಹಂಗೆ ಮಾತಾಡ್ತಾರೆ. ಸರಿಯುತ್ತಾ ಅಲ್ಲಿಗೆ ಇನ್ನೇನು? ಅಯ್ಯೋ, ನಾನೇನ್ರಿ ಮಾತಾಡಿದೆ? ಅವತ್ತು ಕರ್ಕೊಂಡು ಹೋಗಿದ್ರು ಅವರು, ಯಾರೋ ನಿಮ್ಮ ತಮ್ಮನ ಮಗನ ಮದುವೆಗೆ. ಅವ್ರ ಮೇನ್ ಕಡೆಯವರು ಹೋದ್ರೆ ನೆಟ್ಟಿಗೆ ಮಾತಾಡ್ಸೋದು ಬೇಡವಾ? ಒಂದು ಜ್ಯೂಸ್ ಕೊಟ್ಟಿಲ್ಲ, ಏನೂ ಇಲ್ಲ. ಇದ್ದಂಗೆ ಹೇಳ್ದಪ್ಪ ನಾನು. ಅದಕ್ಕೆ ಸಿಟ್ ಮಾಡ್ಕೊಂಬಿಟ್ಲು. ಅದಕ್ಕೆ ನಾ ಏನು ಮಾಡಬೇಕು? ನಿಮ್ಮ ಕಡೆಯವ್ರಿಗೆಲ್ಲ ಹಂಗೇನೆ, ಅದನ್ನು ಗಾದೆ ಹೇಳ್ತಾರಲ್ಲ, ಇದ್ದಂಗೆ ಹೇಳ್ದೆ ಎದ್ದು ಬಂದು ಎದೆಗೋದ್ರು ಅಂತ ಜನ ಅವರು. ಲೇ, ನೀನು ಒಂದು ಸಾಕ್ಷಿಯಿಂದ ನಿಜ ಹೇಳೆ, ನೀನು ಅವತ್ತು ಬರೀ ಜ್ಯೂಸಿಗೆ ಜಗಳ ಮಾಡಿದ್ಯಾ? ನಿನ್ನ ಜಗಳ ಏನಕ್ಕೆ ಮಾಡಿದೆ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂತ ಹೇಳಲಾ? ಓಹೋ, ಇವ್ರು ಭಾರಿ ಗೊತ್ತು. ಏನ್ರಿ ಅಂತದ್ದು, ಹೇಳಿ ನೋಡೋಣ. ಅದು ಏನಪ್ಪ ಅಂದರೆ, ನನ್ನ ತಮ್ಮನ ಮಗನಿಗೆ ಒಳ್ಳೆ ಕಡೆ ಹೆಣ್ಣಾಗಿತ್ತು. ಅದು ನಿನ್ನ ಕೈಲಿ ನೋಡ್ಕೊಂಡು ಸಹಿಸ್ಕೊಳ್ಳೋಕೆ ಆಗಿರಲಿಲ್ಲ. ಅದಕ್ಕೆ ಇಲ್ದಿದ್ದು ಕೊಂಕು ಮಾಡಿ ಸಂಬಂಧ ತಪ್ಪಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಅವಳು ನಿಂಗಿತ್ಲು ಕಿಲಾಡಿ, ನೀನನ್ನೇ ಮೂಲೆಗಿಟ್ಟು ಜಮ್ ಅಂತ ಮದುವೆ ಮಾಡಿದ್ಲು. ಅದು ನಿಂಗೆ ಹೊಟ್ಟೆ ಕಿಚ್ತಾನೆ, ಅದಕ್ಕೆ ಹಿಂಗೆಲ್ಲ ಮಾಡ್ತೀಯಾ? ಸಾಕು, ಏನು ಹೇಳ್ತಾರೆ? ಓಹೋ, ನಾನು ಹಂಗೆಲ್ಲ ಏನು ಅಂದಿಲ್ಲ. ನನಗೆ ಕೊಟ್ಟೆ ಕಿಚ್ಚಬೇಕು. ಅವನೇನು ಬೇರೆಯವನ? ನನ್ನ ಮಗ ಇದ್ದಂಗೆ ತಾನೇ. ಮಗ ಇದ್ದಂಗೆನೆ, ಮಗ ಅಲ್ವಲ್ಲ. ಸರಿ ಬಿಡು, ಅದೆಲ್ಲ ಆಗೋಗಿರೋ ಕತೆ. ಇವಾಗ ಆಗೋ ಕತೆ ಮಾತಾಡೋಣ. ಸರಿ ನೋಡು, ಯಾರಿಗೆ ಬೇಕೋ ಹೇಳು, ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದ್ಬಿಡೋಣ. ಇನ್ನೇನು ಫಿಕ್ಸ್ ಮಾಡ್ಕೊಂಡೆ ಬರೋಣ ಮದುವೆ, ಏನಂತೀಯ? ಹ್ಞೂ ರೀ, ನನಗೂ ಏನು ಬೇಜಾರೆಲ್ಲ ಏನೂ ಇಲ್ಲ. ಒಳ್ಳೆ ಸಂಬಂಧನೇ. ನನ್ನ ಮಗಳು ಚೆನ್ನಾಗಿರ್ತಾಳೆ ಅಲ್ಲೋದ್ಮೇಲೆ. ಅದಕ್ಕೆ ನನಗೇನು ಖುಷಿಯಾಗಿದೆ. ನಿಮಗೂ ಏನು ತೊಂದರೆ ಇಲ್ಲ ತಾನೇ? ಹಂಗಂದಮೇಲೆ ಫಿಕ್ಸ್ ಮಾಡ್ಕೊಂಡೆ ಬಂದ್ಬಿಡೋಣ. ಸರಿ, ಆಗಿದ್ದರೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಯಾವತ್ತು ಹೋಗೋಣ? ಗುರುವಾರ ಹೋಗೋಣ, ಇಲ್ಲ ನೋಡು ಯಾವಾಗ ಹೋಗೋಣ ಅಂತ. ಅಯ್ಯೋ, ಗುರುವಾರ ಯಾಕ್ರಿ? ನಾಳೆ ಇಲ್ಲ, ಒಂದು ಕೆಲಸ ಮಾಡಿ, ಯಾವುದಕ್ಕೂ ನೀವು ಶಾಸ್ತ್ರಗಳೇ ಒಂದು ಮಾತು ಕೇಳಿಬಿಡಿ. ಇಲ್ಲ ಅಂದರೆ ಅವರು ಏನೋ ಅನ್ಕೊಬಿಡ್ತಾರೆ. ನೋಡಿ, ಎಲ್ಲದಕ್ಕೂ ನಾನು ಕೇಳ್ತಾ ಇದ್ರು, ಇವಾಗ ಕೇಳಿಲ್ಲ ಅಂತ. ಅದಕ್ಕೆ ಅವ್ರನ್ನೇ ಒಂದು ಸರಿ ಕೇಳಿಬಿಡಿ, ಫೋನ್ ಮಾಡಿ, ಆಮೇಲೆ ಹೇಳಿರುತ್ತೆ ಅವ್ರಿಗೆ. ಸರಿ ನೋಡು, ಇವಾಗಲೇ ಫೋನ್ ಮಾಡ್ತೀನಿ. ಸರಿ, ನೀವು ಫೋನ್ ಮಾಡಿ. ನಂಗೆ ಸ್ವಲ್ಪ ಅಡುಗೆ ಮನೆ ಕೆಲಸ ಇದೆ, ಹೋಗ್ಬಿಟ್ಟು ಮುಗಿಸ್ಬಿಟ್ಟು ಬರ್ತೀನಿ. ಅದು ನಂಗೆ ಹೇಳಿ, ನಿನ್ನ ಮಗಳು ಕಾಣಿಸ್ತಿಲ್ಲ? ಅಯ್ಯೋ, ಯಾರ್ದೋ ಬರ್ತಾಳೆ ಅಂತ ಹೋಗಿದ್ದಾಳೆ ರೀ. ಇನ್ನೇನು ಬಂದುಬಿಡ್ತಾಳೆ. ಏನ್ರಿ, ನಿಮ್ಮ ಮಗ ಇನ್ನೂ ಎದ್ದಿಲ್ವಾ ಹೆಂಗೆ? ಯಾಕೆ ನನ್ನ ಕೇಳಿದ್ರೆ ನನಗೆ ಹೆಂಗೆ ಗೊತ್ತು? ಹೋಗಿ ನೋಡು ಎದ್ದಿದ್ದಾನೋ ಇಲ್ವೋ ಅಂತ. ಕುತ್ಕೊಂಡಿರೋ ನನ್ನ ಬಂದು ಕೇಳ್ತಿದ್ರ ನೀನು? ನಂಗೆ ಹೆಂಗೆ ಗೊತ್ತಿರುತ್ತೆ? ಹೌದಪ್ಪ, ಹೌದು. ನಿಮ್ಮನ್ನು ಕೇಳಿದ್ರು ನಿಮ್ಗೆ ಏನೂ ಗೊತ್ತಿಲ್ಲ, ನಿಮ್ಮ ಮಗನ ಕೇಳಿದ್ರು ಏನೂ ಗೊತ್ತಿಲ್ಲ. ಮತ್ತೆ ನಾನು ಯಾರನ್ನು ಕೇಳಬೇಕು? ಅಯ್ಯಪ್ಪ, ಏನಾಯ್ತದೆ? ಬೆಳಗ್ಗೆ ಯಾಕೆ ಹಿಂಗೆ ಪ್ರಾಣ ತಿಂತಿದ್ಯಾ? ಏನು ವಿಷಯ ಅಂತ ಹೇಳು. ನೋಡು, ನಾನು ಇದೇ ಗೋಳ್ಗೆ ಮನೇಲಿ ತುಂಬ ಹೊತ್ತಿರೋದಿಲ್ಲ, ಆಚೆ ಹೋಗಿದ್ದು ಬಿಡೋದು. ಮನೇಲಿದ್ರೆ ನಿನ್ನ ಕಾಟ ನನಗೆ. ಅದು ಹಂಗಾಯ್ತು ಇದು ಹಿಂಗಾಯ್ತು ಅಂತ. ನಿಂಗೇನು ನಾನು ನೆಮ್ಮದಿ ಹೋಗೋದು ನಿಮ್ಗೆ ಇಷ್ಟನೇ ಇಲ್ವಾ? ಹೇಳ್ಬಿಡು. ಏನ್ರಿ, ನಾನು ನಿಮ್ಗೆ ಏನಾದರೂ ಕೇಳಿದ್ರೆ ನಿಮಗೆ ಕಾಟ ಅಂತ ಅನಿಸ್ತಿದ್ಯಾ? ಸರಿ ಬಿಡಿ, ನಾನು ಏನೂ ಕೇಳಲ್ಲ. ನಿಮ್ಗೆ ಹೆಂಗೆ ಇಷ್ಟ ಬೇಕೋ ಹಂಗೆ ನೀವಿರ್ರಿ, ನಿಮ್ಮ ಮಕ್ಳಿಗೆ ಹೆಂಗೆ ಇಷ್ಟ ಬೇಕೋ ಅವ್ರು ಇರಲಿ. ಮಧ್ಯದಲ್ಲಿ ನಾನು ತಿಳ್ಕೊಂಡು ಒದ್ದಾಡಂಗೆ ಆಗೈತೆ ಇವಾಗ. ಬಿಡಿ, ಯಾಕೆ ಬೇಕು? ಯಾರಿಗೆ ಏನೂ ಹೇಳಕ್ಕೆ ಹೋಗಲ್ಲ. ಅವ್ರಿಗೆ ಇಷ್ಟ ಬಂದಾಗ ಅವ್ರು ಇದ್ಬಿಡ್ಲಿ, ಸರಿನಾ? ಸರಿ, ಇವಾಗ ಏನಾಯ್ತು ಅಂತ ಹೇಳು. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಮಗ ಇದ್ದಾನಲ್ಲ, ಅವನು ಚಿಕ್ಕವನು, ನಿಮ್ಮ ಮುದ್ದಿನ ಕುಲಪುತ್ರ. ಅವನು ಏನು ಮಾಡ್ದ ಅಂತ ನಿಮ್ಗೆ ಗೊತ್ತಿದೆಯಾ? ಏನು ಮಾಡಿದ್ನೆ? ಇರಿ, ನಿಂತ್ಕೊಂಡು ಮಾತಾಡಿ ನಿಮ್ಗೆ ಕೇಳಿಸಲ್ಲ, ಅಲ್ಲಿ ಬರ್ತೀನಿ ಇರಿ. ಅವನು ಏನು ಮಾಡ್ದ ಅಂತ ನಿಮ್ಗೆ ಗೊತ್ತಿದೆ ರೀ? ರಾತ್ರಿ 11 ಮುಕ್ಕಾಲಾಗಿದೆ. ಫುಲ್ಲು ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾ ಇದ್ದಾನೆ ರೀ. ಏನು ಕುಡ್ಕೊಂಡು ಬಂದ? ಹಾಂ, ನನಗೆ ವಿಷಯ ಗೊತ್ತಿರಲಿಲ್ವಲ್ಲ. ಅವನಿಗೆ ಕುಡಿಯೋ ಅಭ್ಯಾಸ ಬೇರೆ ಇದೆಯಾ? ಮೊನ್ನೆ ಯಾವಾಗಲೂ ನನಗೆ ಡೌಟ್ ಬಂತು, ಕೇಳಿದ್ದಕ್ಕೆ ಇಲ್ವಲ್ಲಪ್ಪ
ಅಂತ ಹೇಳಿದ್ನಲ್ಲ. ನೋಡ್ರಿ, ಅವನು ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ನೀವು ಇವಾಗಲೇ ಅವ್ನಿಗೆ ಬುದ್ಧಿ ಹೇಳಿದ್ರು ಸರಿ, ಇಲ್ವಾ ಮುಂದೆ ನಾವು ತುಂಬ ಅನ್ಭವಿಸ್ಬೇಕಾಗಿದೆ ನೋಡಿ. ಬಿಡೆ, ನೀನೋ ಒಂದ್ಸರಿ ಕುಡ್ಕೊಂಬಂದು ಬಂದಿರ್ತಾನೆ. ಪಾರ್ಟಿ ಗೀಟಿಗೆ ಅಂದ್ರೆ ಹೋಗಿದ್ದೇನೋ, ಅದಕ್ಕೆ ಇರ್ಬೋದು. ಅದಕ್ಕೆ ನೀನು ತುಂಬ ದೊಡ್ಡ ರಾಮಾಯಣ ಎಲ್ಲ ಮಾಡಬೇಡ, ಆಯ್ತಾ? ಅಯ್ಯೋ ನನ್ನ ಕರ್ಮ ರೀ, ನಿಮ್ಗೆ ಏನಾದರೂ ಸ್ವಲ್ಪ ಜವಾಬ್ದಾರಿ ಏನೋ ಇದೆಯಾ? ಅಲ್ಲ, ಮನೆಯಲ್ಲಿ ಏನಾಗ್ತಾ ಇದೆ, ಏನಾಗಬಾರ್ದು, ಏನಾಗಬೇಕು, ಸ್ವಲ್ಪ ಯೋಚನೆ ಮಾಡ್ರಿ. ಅಲ್ಲ, ನಿಮಗೆ 3 ಜನ ಮಕ್ಕಳಿದ್ದಾರೆ, ಜವಾಬ್ದಾರಿಯಾಗಿ ನಡ್ಕೊಳ್ಳಿ ಸ್ವಲ್ಪ. ನೋಡೇ, ನನಗೆ ಮಕ್ಕಳಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಂಗೆ ಗೊತ್ತು ಎಷ್ಟು ಜವಾಬ್ದಾರಿಯಿಂದ ಇರಬೇಕು ಅಂತ. ಇನ್ನೇನು ನಂದೆಲ್ಲ ಮುಗೀತು, ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ. ಜವಾಬ್ದಾರಿ ಎಲ್ಲ ಅವ್ರಿಗೆ ಇರಲಿ, ನಾನು ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ನನ್ನನ್ನು ಏನೂ ಕೇಳಬೇಡ, ಆಯ್ತಾ? ಅಲ್ಲ ರೀ, ಜವಾಬ್ದಾರಿ ಎಲ್ಲ ಮುಗ್ದೋಯ್ತು ಅನ್ಕೊಂಡ್ರೆ ಆಗೋಯ್ತಾ? ಇನ್ನೇನಿಲ್ಲ ನಿಮ್ಗೆ ಹಂಗಂದ್ರೆ? ಸರಿ, ಒಂದು ಕೆಲಸ ಮಾಡಿ, ಹೋಗ್ಬಿಡಿ ಯಾವ್ದಾನ ಅನಾಥಾಶ್ರಮಕ್ಕೋ ಇಲ್ಲ ಹಿಮಾಲಯ ಪರ್ವತಕ್ಕೋ ಹೋಗ್ಬಿಡಿ. ಅಲ್ಲಿನ್ನೂ ಆರಾಮಾಗಿರ್ಬೋದು ನೀವು. ಸರಿ ಬಿಡು, ಹಂಗೆ ಮಾಡ್ತೀನಿ. ಅಯ್ಯೋ ಕರ್ಮವೇ, ಏನಪ್ಪ ಹೇಳ್ಕೊಂಡ್ಲಿ ನಾನೇ ಬರಕ್ಕೆ. ಅತ್ತೆ, ಒಂದು ನಿಮಿಷ ಬಾಯಿಲಿ ಹೋಗಿ ಕುತ್ಕೊಬಿಡ್ತೀಯ. ಅಕ್ಕಿ ಡಬ್ಬ ಎಲ್ಲೂ ಕಾಣಿಸ್ತಾ ಇಲ್ಲ ಬಾಯಿಲಿ, ಎಲ್ಲೆಲ್ಲೇನೇ ಇರ್ತೀಯ ನೀನು. ದಿನ ಇನ್ನು ಕೇಳಿ ಕೇಳಿ ಮಾಡೋಕ್ಕಾಗೈತೆ ನನಗೆ. ಹಾಂ, ಈ ಗಂಡನ ಒಂಥರ ಕಾಟ, ನನ್ನ ಮಗನ ಇನ್ನೊಂಥರ ಕಾಟ, ಈ ಸೊಸೆಗಳದು ಇನ್ನೊಂಥರ ಕಾಟ. ಹಾಂ, ನನ್ನ ಮಕ್ಕಳೇ ಇರಲಿ ಅಂತ ಕರ್ಕೊಬಂದೆ, ಇವ್ರದ್ದು ಕುಂತ್ರು ಅತ್ತ ನಿಂತ್ರು ಅತ್ತ ಎಲ್ಲ ನಾನೇ ಮಾಡಬೇಕು. ಅಮ್ಮ ತಾಯಿಯೇ, ಮಹಾತಾಯಿಯೇ, ಲಕ್ಷ್ಮೀದೇವಿ, ಇದಮ್ಮ ಬರ್ತೀನಿ. ಅಕ್ಕಿ ಡಬ್ಬ ಕಣ್ಣಿ ಕಾಣಿಸಲ್ಲ ಅಂತೀಯಲ್ಲೇ, ಅಷ್ಟು ದೊಡ್ಡ ಬಾಕ್ಸ್ ಇಕ್ಕಿದ್ದೀನಿ. ಹೈ, ಈಗ ಬರ್ತೀನಿ. ನೋಡು, ಮೊದಲು ಕೆಲಸ ಮಾಡೋಗು. ನಿನ್ನ ಕೆಲಸ ಏನಿದ್ದು ಅಡುಗೆ ಮನೆಯೇ, ಹೋಗು. ಯೋ, ನಿನಗೆ ಇವಾಗಲ್ಲ, ಗೊತ್ತಾಗುತ್ತೀರಿ, ಒಂದಿನ ಅನುಭವಿಸ್ತೀಯ, ಆವಾಗ ಗೊತ್ತಾಗುತ್ತೆ ನಿನಗೆ ಇವಾಗೇನಿದೆ. ಎದ್ದೋಗೆ, ಅನ್ಭವಿಸ್ತೀನಿ ಅಂತ ಅನ್ಭವಿಸ್ತೀನಿ. ಅಯ್ಯೋ ಎದ್ದು ಬಾತೆ. ಅಯ್ಯೋ ಇವಳ, ಅಲ್ಲ ಈ ಗಂಗಕ್ಕೆ ಬರಕ್ಕೆ ಹೇಳಿದ್ನಲ್ಲ, ಇವಳ್ಯಾಕೆ ಇನ್ನೂ ಬಂದಿಲ್ಲ? ಅಮ್ಮ ಒಳಗಡೆ ಇದೆಯಾ? ಓ, ಬಂದ್ಲು ಅಂತ ಅನ್ಸುತ್ತೆ. ಗಂಗಾ ಬಾರೆ, ಒಳಗಿದ್ದೀನಿ ಬಾ. ಅಯ್ಯೋ ಅಮ್ಮ, ನಾನು ಏನೋ ಭಯ ಪಟ್ಕೊಂಡು ಬಂದ್ಬಿಟ್ಟೆ. ಅಲ್ಲ, ಅರ್ಜೆಂಟಾಗಿ ಬಾ ಅಂತ ಹೇಳ್ಕೊಳ್ತಿದ್ದಲ್ಲ, ಯಾಕಮ್ಮ ಏನಾಯ್ತು? ಅಯ್ಯೋ, ಅವ್ನು ಹಂಗಂತ ಹೇಳಿದ್ನಾ? ನಾನು ಹಿಂಗೆ ಕರಿಯಪ್ಪ ಅಂತ ಹೇಳ್ದೆ, ಆ ಹುಡುಗ ಬಂದು ಹಿಂಗೆ ಹಂಗೆ ಹೇಳಿದಾನೆ. ಹೋಗ್ಲಿ ಬಾ, ಕುತ್ಕೋ ಬಾ. ಸರಿ ಬಿಡು, ಹೋಗ್ಲಿ ಕುತ್ಕೋ ಬಾ. ಏನು ಮಾಡ್ತೇವೆ, ಮನೆ ಕೆಲಸ ಯಾವಾಗ ಇದ್ದೇ ಇರುತ್ತೆ. ನೀನಂತೂ ಯಾವಾಗಲೂ ಕೆಲಸ ಅನ್ಕೊಂಡು ಈ ಕಡೆಗೆ ಬರೋದೇ ಬಿಟ್ಬಿಡಿದೆ ನಡುವೆ. ಅಯ್ಯೋ ಅಮ್ಮ, ಹಂಗೆಲ್ಲ ಏನೂ ಇಲ್ಲ, ನನಗೂ ಬರಬೇಕು ಅಂತ ಅನಿಸುತ್ತೆ. ಆದರೆ ಯಾಕೋ ನಿನ್ನ ಮೊಮ್ಮಗಳು ಇತ್ತೀಚೆಗೆ ಒಂಥರನೇ ಮಾಡ್ತಾಳೆ, ಅದಕ್ಕೆ ನಾನು ಬರೋಕ್ಕೆ ಹೋಗಲ್ಲ. ಹ್ಞೂನಮ್ಮ, ನಿನಗೆ ಅಲ್ಲ ನನಗೂ ಹಂಗೆ ಒಂಥರನೇ ಮಾಡ್ತಾಳೆ. ನೆಟ್ಟಗೆ ಊಟ ಕೊಡಲ್ಲ, ಕಾಫಿ ತಿಂಡಿ ಏನೂ ಕೊಡಲ್ಲ, ನೀರು ಕೇಳಿದ್ರು ಕೂಡ ಕೊಡಲ್ಲ. ನನ್ನ ಕೈಲಿ ಆಗೋಂಗಿದ್ರೆ ನಾನೇ ಹೋಗಿ ಎತ್ಕೊಂಡ್ಬಿಡ್ತಿದ್ದೆ. ನಂಗೆ ವಯಸ್ಸಾಯ್ತು ನೋಡು, ನಂಗೆ ಎದ್ದೋಗಿ ಎತ್ಕೊಳಕ್ಕಾಗಲ್ಲ. ಹೌದಾ ಅಮ್ಮ, ಒಂದು ಕೆಲಸ ಮಾಡು, ಒಂದು ಬಾಟಲಲ್ಲಿ ನೀರು ತುಂಬ ತುಂಬಿಸ್ಕೊಂಡು ತಂದು ಇಟ್ಕೊಬಿಡು ಪಕ್ಕದಲ್ಲೇ. ನಿಂಗೆ ಬೇಕಂತ ಕುಡಿವಂತೆ. ಯಾಕೆಂದರೆ ಸಲನೂ ಅವ್ರನ್ನೇ ಕರೆಯೋಕ್ಕಾಗಲ್ಲ ನೋಡು, ಅದಕ್ಕೆ ಹಂಗೆ ಮಾಡು. ಇಲ್ಲ ಒಂದು ಕೆಲಸ ಮಾಡ್ತೀನಿ ತಡಿ, ನಮ್ಮ ಮೇಲೆ ಒಂದು ದೊಡ್ಡ ಬಾಟ್ಲಿದೆ, ಅದ್ರಲ್ಲಿ ತೊಗೊಬಂದು ಕೊಡ್ತೀನಿ, ತುಂಬಿಸಿಟ್ಬಿಟ್ಟು ನಾನೇ ಹೋಗ್ತೀನಿ, ನಿಂಗೆ ಬೇಕಾದ ಕುಡಿವಂತೆ. ಸರಿ, ಹಂಗೇನಾದರೂ ಮಾಡಬೇಕಮ್ಮ. ಇಲ್ಲಾಂದರೆ ನನಗೂ ಕೇಳೋಕ್ಕೆ ಕಷ್ಟ ಅಂತ ನಾನು ನೀರೇ ಕುಡಿಯಲ್ಲ, ಕಮ್ಮಿ ಕುಡಿತೀನಿ. ನಾನು ಡಾಕ್ಟ್ರು ಅಂದರು ಹಂಗೆಲ್ಲ ಮಾಡಬಾರ್ದಮ್ಮ, ನೀರು ಜಾಸ್ತಿ ಕುಡಿಬೇಕು ಅಂತ. ನೋಡು ಆ ಚೆಂಬ ಐತೆ ನೋಡು, ಆ ಚೆಂಬಲ್ಲಿ ಹೋಗಿ ಎತ್ಕೊಂಡು ಕುಡಿಬೇಕು, ಅದೊಂದೇ ಕಷ್ಟ ನನಗೆ. ಸರಿರಮ್ಮ, ನಾನು ಹೇಳ್ದಂಗೆ ಮಾಡ್ತೀನಿ, ಆಯಿತಾ? ಅಮ್ಮ, ನನಗೆ ನಾನು ನಿಂಗೊಂದು ವಿಷಯ ಹೇಳಬೇಕಾಗಿತ್ತು. ಅದೇನೆಂದರೆ, ನಮ್ಮ ಮಗನಿಗೆ ಹೆಣ್ಕೊಳೋರು ಬರ್ತಾ ಇದ್ದಾರಪ್ಪ ಮನೆ ನೋಡೋಕ್ಕೆ. ಅವರು ಓದೋಣೆ ಬರಬೇಕಾಗಿತ್ತು, ಏನಪ್ಪ ಈ ವಾರ ಬರ್ತಾವ್ರತ್ತೆ. ಆವಾಗಲೇ ಫೋನ್ ಮಾಡಿದ್ರು ನಿಮ್ಮ ಮಲಿನ್ಗೆ, ಬುಧವಾರ ಬರ್ತಾರಂತೆ. ಅದಕ್ಕೆ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ, ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದೀನಿ, ಬರೀ ಕೆಲಸ ಇಲ್ಲ. ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಇವನು ಬಂದು ಕರೆದ್ನ, ಹಾಗೆ ಒಂದು ಹೆಸರು ಗೆದ್ದು ಬಂದೆ. ಹೌದಾ, ಪರವಾಗಿಲ್ವಂತ? ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಹೆಂಗೆ? ಸರಿ ಬಿಡು, ಹೋಗ್ಲಿ ಬಿಡು. ಯಾವಾಗ ಬರ್ತಾರಂತೆ? ಬುಧವಾರನಾ? ನೀನು ನೋಡಿ ಹಾಗೆ ಟೈಮ್ ಚೆನ್ನಾಗಿತ್ತು ಏನೋ ಅಂತ. ಅಯ್ಯ ಅಮ್ಮ, ಟೈಮೆಲ್ಲ ಅವ್ರು ನೋಡ್ಕೊಂಡು ಬರ್ತಾವ್ರೆ, ಮತ್ತು ನಾನು ಕೇಳಿದ್ರೆ ಸುಮ್ಮನೆ ಅದೇ. ಹುಡುಗಿ ಚೆನ್ನಾಗಿ ಅವಳೆ, ಪರವಾಗಿಲ್ಲ, ನಮ್ಮ ಮನೆಗೆ ಹೊಂದ್ಕೊಂತಾಳೆ ಅಂತ ನನಗೆ ಅನಿಸ್ತೈತೆ. ಅದಕ್ಕೆ ಫಿಕ್ಸ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಮ್ಮ. ಅವ್ರು ಬಂದಾಗ ಬಂದು ಕರಿತೀನಿ, ಬಾ, ನೀನು ನೋಡಿ ಮಾತಾಡುವಂತೆ, ಸರಿನಾ? ಸರಿ ಬಿಡು ಹಂಗಂದ್ರೆ. ಓಹೋ ದೊಡ್ಡಮ್ಮ, ಏನಿವತ್ತು ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಅಯ್ಯೋ ಏನೂ ಇಲ್ಲ ಕಣೆ, ಹಿಂಗೆ ಅಮ್ಮ ಎಲ್ಲಿ ಕಳಿಸಿದ್ರು ಅದಕ್ಕೆ ಬಂದೆ. ಅನ್ನಂಗೆ ಮಗು ಏನು ಮಾಡ್ತಾಳೆ, ಚೆನ್ನಾಗವಳ? ನೀನು ಹೆಂಗಿದ್ಯಾ? ಅಯ್ಯೋ, ನೀನು ಬಂದಿರೋದೇನು ನನ್ನ ಬಗ್ಗೆ ವಿಚಾರಿಸಕ್ಕ? ಇಲ್ಲ ತಾನೇ, ಅಮ್ಮನ ಬಗ್ಗೆ ವಿಚಾರಿಸಕ್ಕೆ ಬಂದಿರ್ತೀಯಾ? ವಿಚಾರಿಸ್ಕೊಂಡು ಹೋಗು, ನನಗೇನು ಬಂತು, ನನ್ನೇ ಕೇಳ್ತೀಯಾ? ಅಯ್ಯೋ ಹಂಗೆ ಯಾಕೆ ಅಂತೀಯಾ? ಮನೆಗೆ ಬಂದಮೇಲೆ ನಿನ್ನ ಮಾತಾಡ್ತಾ ಹಂಗೆ ಹೋಗ್ಬಿಡ್ತೀನಾ? ಇಲ್ಲ ತಾನೇ? ಅದೇನೇ, ಮನೆಗೆ ಬಂದಾಗೆಲ್ಲ ನನ್ನ ಬಗ್ಗೆ ಎಲ್ಲಿ ಕೇಳ್ತೀಯ ನೀನು? ಸರಿ ಹೋಗ್ಲಿ ಬಿದ್ದೋಡಮ್ಮ. ಅಂದಂಗೆ ಏನೋ ತಮ್ಮನಿಗೆ ಹೆಣ್ಗಳು ಬರ್ತಾವ್ರಂತೆ, ಯಾರೋ ಅಂದ್ರೆ ಹೇಳು. ಯಾರೋ ಯಾಕೆ ಅಂತಾರೆ? ಇವಾಗಲೇ ನಾನು ಈಗಷ್ಟೇ ಹೇಳಿದ್ನಲ್ಲ ಅಮ್ಮ ಹತ್ರ, ಯಾರೋ ಹೇಳಿದ್ರಂತೆ ಇವಳಿಗೆ. ಕೇಳೋದನ್ನ ಕರೆಕ್ಟಾಗಿ ಕೇಳು. ನೀನು ಕರೆಕ್ಟಾಗಿ ಮಾತಾಡಿದ್ರೆ ನಾನು ಕರೆಕ್ಟಾಗೇ ಮಾತಾಡ್ತೀನಿ, ನೀನು ಕೊಂಕೆ ಹೇಳಿದ್ರೆ ನಾನು ಕೊಂಕಾಗೆ ಹೇಳ್ತೀನಿ. ಅಯ್ಯೋ, ನಾನೇನು ಕೊಂಕೆ ಹೇಳ್ದೆ? ಅಲ್ಲ ದೊಡ್ಡಮ್ಮ, ಒಂದು ಮಾತಾದ್ರು ನಮ್ಮನ್ನ ಬಂದು ಕರಿತೆ ನೀನು. ನಿನ್ನ ತಮ್ಮನಿಗೆ ಮದುವೆ ಆಗೈತೆ ಅಂತ ಆಗಲಿ ಏನೇನೋ ಆಗಲಿ ನನಗೊಂದು ಮಾತಾದ್ರು ಹೇಳಿದ್ಯಾ? ನೋಡ್ದಿವ್ಯಾ, ನನಗೂ ನಿಮಗೆಲ್ಲ ಹೇಳಿ ಮಾಡಬೇಕು ಅಂತ ಆಸೆ ಇದೆ, ಆದರೆ ನೀವೇ ನನ್ನ ನೋಡಿದ್ರೆ ಏನೋ ಇವಳು ಶತ್ರು ಥರ ಆಡ್ತೀರಮ್ಮ. ಅದಕ್ಕೆ ನನಗೆ ಹೇಳೋಕೆ ಇಷ್ಟ ಆಗಲ್ಲ, ನಾನು ಯಾಕೆ ಇದ್ದಿದ್ದಂಗೆ ಹೇಳ್ತೀನಿ ನೋಡು.
ಅಯ್ಯೋ ದೊಡಮ್ಮ, ಇದೊಳ್ಳೆ ಆಯ್ತಲ್ಲ. ಶತ್ರುದ ನೋಡ್ತಾರೆ ನಾನಲ್ಲ, ನೀನು ನೀನು ನಿನ್ನ ಮಕ್ಕಳು, ನಾವಲ್ಲ. ಏ ದಿವ್ಯಾ, ಬಾಯಿ ಮುಚ್ಚೆ. ಎಷ್ಟು ಜೋರ ಮಾತಾಡ್ತೀಯ? ಅವಳು ದೊಡಮ್ಮ, ಸ್ವಲ್ಪ ಗೌರವ ಕೊಟ್ಟು ಮಾತಾಡೋ ಕಲ್ತ್ಕೋ. ಏನಜ್ಜಿ, ಗೌರವನ? ದೊಡಮ್ಮ ಅಂತ ಗೌರವ ಕೊಡು ಅಂತ ನೀನು ನನಗೆ ಹೇಳ್ಕೊಡ್ತಾ ಇದೀಯಾ? ಪರವಾಗಿಲ್ವೇ? ಇಷ್ಟು ಬೇಗ ನಿನಗೆ ಬುದ್ಧಿ ಬಂದ್ಬಿಟ್ಟೈತೆ, ಅದು ಎಷ್ಟೇ ಒಳ್ಳೆ ಬುದ್ಧಿ. ಬಿಡು, ದೊಡಮ್ಮ ನಿಂಗೆ ಸರಿಯಾಗಿ ತಲೆ ತಿಕ್ಕಿದ್ದಾರೆ. ದಿವ್ಯಾ ನೋಡು, ಮಾತು ಕರೆಕ್ಟಾಗಿ ಆಡು. ನಾನು ಸುಮ್ಮನಿದ್ದೀನಿ ಅಂತಲ್ಲ, ಬಾಯಿಗೆ ಮೊನ್ನೆ ಮಾತಾಡಬೇಡ. ಗಂಗಾ ಹೋಗ್ಲಿ ಬಿಡೆ, ಅವಳಿಗೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾಳೆ, ನೀನು ಹಂಗೆ ಮಾತಾಡ್ತಿಲ್ಲ. ಬಿಡು, ಹಾಳಾಗೋಗ್ಲಿ. ನೋಡಮ್ಮ, ಅವಳು ನಾಲ್ಕು ಶುದ್ಧ ಆಗ್ತೈತೆ ಅಂತ ನೋಡಿ. ಏನಂತಾಳೆ? ನಾನು ನಿಂಗೆ ತಲೆ ತಿಕ್ಕಿದ್ದೀನಂತೆ. ಏನು ಮಾತಮ್ಮ ಅದು ಆತರದು? ಸ್ವಲ್ಪದು ಗೌರವ ಬೇಡವಾ? ನನಗೆ ಬೇಡ, ದೊಡ್ಡಮ್ಮ ಅಂತ ಬೇಡ, ನನ್ನ ವಯಸ್ಸಿಗೆ ಬೆಲೆ ಬೇಡ ಅವಳ ಹತ್ರ. ನೋಡಿ ದಿವ್ಯಾ, ನನ್ನ ಹತ್ರ ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ಮಾತಾಡಬೇಕು. ಈ ಥರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿಲ್ಲ ನೋಡು. ಏನು ದೊಡ್ಡಮ್ಮ, ಏನು ಮಾಡ್ತೀಯಾ? ಹೊಡಿತೀಯಾ? ಬಾ ಹೊಡಿ. ಹೌದು, ಹೊಡೆದು ಬುದ್ಧಿ ಕಲಿಸ್ಬೇಕಾದ್ರೆ ವಯಸ್ಸಲ್ಲೇ ಹೊಡೆದಿಲ್ಲ ನಾನು, ಇವಾಗ ಹೊಡಿತೀನಾ? ಹೇಳು, ನಿನಗಂದು ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಕುಂತಲ್ಲ ನಮ್ಮಮ್ಮನಿಗೆ ಹೇಳ್ಬೇಕು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಅಮ್ಮ ಈ ಥರ ಬೆಳೆಸ್ಬೇಡ ಮಕ್ಕಳನ್ನ, ಹಾಳಾಗೋಗ್ತಾರೆ ಅಂತ. ಆದರೆ ಆವಾಗಲೇ ಬಿಟ್ಬಿಟ್ಲು. ಇವಾಗ ನೋಡು, ಇವಾಗ ಮಕ್ಕಳು ನೆನೆಸ್ಕೊಂಡು ಕೊರಗ್ತಾ ಇದ್ದಾಳೆ. ಅದಕ್ಕೆ ಶಾಸ್ತ್ರ ಹೇಳ್ತಾರಲ್ಲ, ಶಾಸ್ತ್ರ ಅಲ್ಲ ಗಾದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಅದೇ ಸುಳ್ಳಲ್ಲ, ನಿನ್ನಂತ ನುಡಿನ ಮಾಡಿದ್ದಾರೆ. ದೊಡ್ಡಮ್ಮ, ನೀನು ನಮ್ಮನೆಗೆ ಬಂದು ನಮ್ಮನೇಲಿ ಒಳಗೆ ನಿಂತ್ಕೊಂಡು ನನಗೆ ಬೈತೀಯಾ? ನೋಡು, ನಂಗೆ ಸಿಟ್ಟು ಬಂದ ಚೆನ್ನಾಗಿಲ್ಲ, ನೋಡ್ಕೊ. ದೊಡ್ಡಮ್ಮ ಅಂತ ನೋಡಲ್ಲ ಆಮೇಲೆ. ಏನೇ ದೊಡ್ಡಮ್ಮ ಅಂತ ನೋಡಲ್ವಾ? ನೀನು ಯಾವಾಗ ತಾನೇ ನಮ್ಮ ದೊಡ್ಡಮ್ಮ ಅಂತ ನೋಡಿದ್ಯಾ ಹೇಳು? ನಾವಾಗ ನೋಡ್ಬೇಕಂದ್ರೆ ನೀನು ನಮ್ಮನ್ನ ಮಕ್ಕಳ ತ ನೋಡ್ಬೇಕಾಗಿತ್ತು. ನೀನ್ಯಾಕೆ ಭೇದ ಭಾವ ಮಾಡ್ತೀಯಾ? ನಿನ್ನ ಮಕ್ಕಳಿಗೆ ಅನ್ಯಾಯ ಮಾಡ್ತೀಯಾ, ನಮಗೆ ಅನ್ಯಾಯ ಮಾಡ್ತೀಯಾ ನೀನು? ಸರಿ, ನಾನು ಏನು ಭೇದ ಭಾವ ಮಾಡಿದೆ ಅಂತ ಹೇಳು. ನನ್ನ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂತ ನೋಡಿದ್ದೀನಿ ನಾನು, ಹೇಳೆ. ನೋಡು, ಇವಾಗ ತಮ್ಮನ ಮದುವೆ ಆಗ್ತೈತೆ, ನಾನು ಒಂದು ಮಾತು ಕರೆದೇ ಬಂದು. ನೋಡು, ನಿಜ ಹೇಳು, ನಾನು ಇನ್ನಾವತ್ತು ಕರೆಯೋಕೆ ಬಂದಿದ್ದಿಲ್ವಾ? ನೀನು ನಂಗೆ ಏನಂದೆ ಅವಾಗ? ನೆನಪು ಮಾಡ್ಕೊ. ನಾನು ಕರಿಬೇಕು ಅಂತ ಬಾಗಿಲಿಗೆ ಬಂದಿದ್ದಾಗ ನೀನು ನಿನ್ನ ತಂಗಿ ಏನು ಮಾತಾಡ್ತಾ ಇದ್ದೆ? ನಾನು ಕೇಳಿಸ್ಕೊಂಡಿದ್ದೆ ಅಂತ ಅನ್ಕೊಂಡ್ಯಾ? ಕೇಳಿಸ್ಕೊಂಡೇ ಹೋಗಿದ್ದು. ಅವತ್ತಿನೇನು ಹೇಳ್ತಿದ್ದೆ ಹೇಳು? ಬಿಡು, ಯಾವನಿಗೋ ಮದುವೆ ನಾವೇನು ಮಾಡಬೇಕು, ನಾವೇ ಹೋಗ್ಬೇಕು. ಆ ಮದುವೆ ಏನಾದ್ರು ಆಗಲಿ, ಹಾಳಾಗಾದ್ರೂ ಹೋಗ್ಲಿ ಅಂತ ನೀನು ಬೈಕೊಂತ ಇದ್ದಿಲ್ಲ? ಹೇಳ್ಬಿಡು ಇಲ್ಲ ಅಂತ. ಯಾಕೆ ಹೇಳೋಕ್ಕಾಗ್ತಾ ಇಲ್ವಾ? ಸತ್ಯ ಹಂಗೆ ಇರುತ್ತಲ್ವಾ? ಅದು ದೊಡ್ಡಮ್ಮ, ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದಿದ್ದು, ಬೇರೆ ಯಾರಿಗೂ ಹೇಳ್ತಾ ಇದ್ದಿದ್ದು. ಅವಳು ಯಾರಿಗೂ ಹೇಳ್ತಾ ಇದ್ಲು, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದು, ನಿಮ್ಮ ಬಗ್ಗೆ ಏನಲ್ಲ. ನೀನು ತಪ್ಪು ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ಸರಿ ಹೋಗ್ಲಿ ಬಿಡಮ್ಮ, ಆಗಿದ್ದಾಗೋಯ್ತು, ಸುಮ್ಮನೆ ಯಾಕೆ ಕೆದಕ್ತಾ ಇರೋದು? ಸರಿ ಬಾ, ನಿನ್ನ ತಮ್ಮನಿಗೆ ಏನು ಕೊಡೋಕೆ ಬರ್ತಿದ್ದಾರೆ, ಅವ್ರು ಬಂದಾಗ ಕರಿತೀನಿ, ಬಂದು ಮಾತಾಡ್ಕೊಂಡು ಹೋಗು, ಸರಿನಾ? ಏನು ಬೇಕಾಗಿಲ್ಲ ಬಿಡು, ನಿನ್ನ ಹತ್ರ ಇಷ್ಟೆಲ್ಲ ಬಯಸ್ಕೊಂಡು ನಾ ಮತ್ತೆ ಬರಬೇಕಾ? ಏನಾದರೂ ಮಾಡ್ಕೊಂಡು ಹೋಗ್ರಿ. ನಾನು ಏನಾದರೂ ಕೇಳಿದ್ರೆ ಹಂಗೆ ನಿಮಗೆ ತಾಯಿ ಮಗಳು ಒಂದಾಗಿದ್ದೀರಲ್ವಾ, ಅದಕ್ಕೆ ಏನು ಮಾಡಬೇಕೋ ಮಾಡ್ರಿ. ನಮಗೂ ಯಾಕೆ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತು. ನನಗೂ ಕೇಳಕ್ಕೆ ಒಬ್ಳು ತಾಯಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇತ್ತಾ? ಇಲ್ಲ, ತಾಯಿ ಇಲ್ದ ಮಕ್ಳಂದ್ರೆ ಎಲ್ರಿಗೂ ಹಿಂಗೆ ತಾತ್ಸಾರನೆ. ಬೇಡ ಬಿಡ್ರಿ, ನೀವೇ ಮಾಡ್ಕೊಳ್ರಿ, ನೀವೇ ಚೆನ್ನಾಗಿರಿ, ನಾನು ಹೋಗ್ತೀನಿ. ಬಾರೆ, ಅಷ್ಟೊಂದು ಕೋವ ಮಾಡ್ಕೊಂಡು ಹೋಗ್ಬೇಡ, ಬಾ ಅಮ್ಮ. ಅಯ್ಯೋ ನಿಮ್ಮ ದೊಡ್ಡಮ್ಮ ಬಾ, ಅವಳೇನು ಅಂದಿಲ್ಲ, ಬಾರೆ. ಯಾಕೆ ನಂಗೆ ಹೊಟ್ಟೆ ಉಸ್ತೀಯಾ? ಅಮ್ಮ ಅವಳು ಹಂಗೆ ಬಿಡು, ಅವಳು ಮಾಡೋದೆಲ್ಲ ಅಂತದೇ ಬಿಡು. ಸರಿ, ನಾನು ಬರ್ತೀನಿ, ಆಮೇಲೆ ಕರ್ತೀನಿ. ಬಾ, ಅವಳನ್ನ ಕೂಗ್ತೀನಿ, ನೋಡೋಣ ಬರ್ತಾಳೆ ಏನೋ ಅಂತ. ನಾನು ಇವಾಗ ಬರ್ತೀನಿ. ಸರಿ, ಟೈಮ್ ಆಗೋಯ್ತು, ಜಾಸ್ತಿನೇ ಆಗೋಯ್ತು.